ಫ್ರೆಂಡ್ಸ್, ಇದು 2026 ನಲ್ಲಿ KCET ಯಲ್ಲಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ಮೇಲೆ ಬಂದಿರುವಂತ ಪ್ರಶ್ನೆ. ಈ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ಮೇಲೆ ಪ್ರತಿ ವರ್ಷ ಒಂದು ಅಥವಾ ಎರಡು ಪ್ರಶ್ನೆಗಳು ಬಂದೇ ಬರ್ತವೆ. ಅದಕ್ಕೆ ಈ ಚಾಪ್ಟರ್ ನಲ್ಲಿ ಅದು ಡೈಮೆನ್ಷನ್ಸ್ ಮೇಲೆ ಕ್ವಶನ್ಸ್ ಬರ್ತಾವೆ. ಅದಕ್ಕೆ ನಾವು ಕೆಲವು ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಅನ್ನ ನೆನಪಿಟ್ಕೋಬೇಕು. ಅದೇ ರೀತಿ ಕೆಲವು ಇಂಪಾರ್ಟೆಂಟ್ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ like a gravitational constant, Planck's constant, universal gas constant, ಇಂಥ ಕೆಲವೊಂದು ಕಾನ್ಸ್ಟೆಂಟ್ಸ್ ಇದಾವಲ್ಲ ಅದರದ್ದು ಕೂಡ ಡೈಮೆನ್ಷನ್ಸ್ ಅನ್ನ ನೆನಪಲ್ಲಿ ಇಟ್ಕೋಬೇಕು. ಆ ಡೈಮೆನ್ಷನ್ಸ್ ನಮಗೆ ಗೊತ್ತಿದ್ರೆ ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ತುಂಬಾ ಸುಲಭವಾಗಿ ಬಿಡಿಸಬಹುದು. ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ, ಮ್ಯಾಚ್ ದ ಫಿಸಿಕಲ್ ಕ್ವಾಂಟಿಟೀಸ್ ಗಿವನ್ ಇನ್ ಲಿಸ್ಟ್ 1 with dimensions expressed in terms of mass m, length L, time t and electric current A given in list 2. ಇಲ್ಲಿ ಲಿಸ್ಟ್ 1 ಮತ್ತು ಲಿಸ್ಟ್ 2 ಕೊಟ್ಟಿದೆ. ಲಿಸ್ಟ್ 1 ನಲ್ಲಿ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟಿದೆ, ಲಿಸ್ಟ್ 2 ನಲ್ಲಿ ಕೆಲವೊಂದು ಡೈಮೆನ್ಷನ್ಸ್ ಕೊಟ್ಟಿದೆ. ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಅದರ ಡೈಮೆನ್ಷನ್ಸ್ ಜೊತೆ ನಾವು ಮ್ಯಾಚ್ ಮಾಡಬೇಕು. ಓಕೆ, ಸೊ ಈ ರೀತಿ ಪ್ರಶ್ನೆ ಮಾಡುವಾಗ ನಮಗೆ ಇಲ್ಲಿ ಎಲ್ಲದರದ್ದು ಡೈಮೆನ್ಷನ್ಸ್ ಗೊತ್ತಿರಬೇಕಂತಿಲ್ಲ, ಎರಡು ಗೊತ್ತಿದ್ರೆ ಸಾಕು ನಾವು ಈ ರೀತಿ ಪ್ರಶ್ನೆಗಳನ್ನ ಉತ್ತರಿಸಬಹುದು. ಈಗ ನೋಡಿ ಯಾವ ರೀತಿ ಅಂತಂದ್ರೆ, ಈಗ ಮೊದಲಿಗೆ ಏನ್ ಮಾಡೋದು, ಮೊದಲಿಗೆ ಟಾರ್ಕ್ ಡೈಮೆನ್ಷನ್ಸ್ ಏನು ನಮಗೆ ಗೊತ್ತಿದ್ರೆ ಒಳ್ಳೆಯದು. ಗೊತ್ತಿರಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಟಾರ್ಕ್ ಡೆಫಿನಿಷನ್ ಗೊತ್ತಿದೆ. ಟಾರ್ಕ್ ಅಂದ್ರೆ ಏನು? rotational effect produced by force. So the magnitude of torque is given by force into its arm or perpendicular distance of the line of action of force. ಅದನ್ನು r ಅಂತ ಬರೀತೀವಿ. ಸೊ ಅದಕ್ಕೆ ಟಾರ್ಕ್ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ? ಇದು F into R. F ಅಂತಂದ್ರೆ m1 L1 t minus 2, ಆಮೇಲೆ R ಅಂತಂದ್ರೆ L1. ಸೊ ಇದು ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಸೊ ವಿ ಗೆಟ್ m1 L2, ಓಕೆ, m1 L1 L1 L2 ದೆನ್ t minus 2. ಸೊ ಅದಕ್ಕೆ ಇಲ್ಲಿ ಟಾರ್ಕ್ ಡೈಮೆನ್ಷನ್ ಏನಾಗುತ್ತೆ? m1 L2 t minus 2. ಅಂದ್ರೆ ಏನಿದೆ ನೋಡ್ರಿ, m1 L2 t minus 2 ಇದೆ. ಅಂದ್ರೆ a matches with 4. a is 4. ಓಕೆ, a4 ಇಲ್ಲಿ ಯಾವ ಆಪ್ಷನ್ ನಲ್ಲಿ ಇದೆ? ಆಪ್ಷನ್ 1 2 ಮತ್ತು 3 ನಲ್ಲಿ ಇದೆ. 4th ಒಳಗೆ ಇಲ್ಲೇ ಇಲ್ಲ. ಅಂದ್ರೆ 4th ಆಪ್ಷನ್ ಅನ್ನು ನೀವು ಬಿಟ್ಬಿಡ್ರಿ. ಈಗ ನಮಗೆ ಮೂರು ಚಾಯ್ಸ್, ಈ ಮೂರಲ್ಲಿ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಈಗ ಏನ್ ಮಾಡೋದು? ನೆಕ್ಸ್ಟ್ ಸೆಕೆಂಡ್ ನೋಡಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದು ಒಂದು ಕಾನ್ಸ್ಟೆಂಟ್, ನಾನು ಮೊದಲೇ ಹೇಳಿದ್ದೇನೆ, ಕೆಲವು ಕಾನ್ಸ್ಟೆಂಟ್ ಅದ್ರ ಡೈಮೆನ್ಷನ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದು ಡೈಮೆನ್ಷನಲ್ ಫಾರ್ಮುಲಾ ಏನಾಗ್ತದೆ? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದ ಡೈಮೆನ್ಷನಲ್ ಫಾರ್ಮುಲಾ m-1 L3 t minus 2. ಇದು ನೀವೆಲ್ಲ ಕಲ್ತಿರ್ತೀರಿ ಆಲ್ರೆಡಿ. ಗೊತ್ತಿರಲಿಲ್ಲ ಅಂದ್ರೆ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಸೊ ಇದು ಎಲ್ಲಿದೆ ನೋಡ್ರಿ ಆಪ್ಷನ್ ಅಲ್ಲಿ? m-1 L3 t minus 2. ಸೊ ಇಟ್ ಈಸ್ ಇನ್ ಆಪ್ಷನ್ 3. ಅಂದ್ರೆ B ಗೆ ಆಪ್ಷನ್ 3. ಸೊ B3 ಎಲ್ಲಿದೆ ನೋಡ್ರಿ? B3 ಇರೋದು ಇಲ್ಲಿ ಒಂದೇ. ಸೊ A4 B3 ಇರೋದು ಇದು. ಅಂದ್ರೆ ನಮ್ದು ರೈಟ್ ಆನ್ಸರ್ ಇಸ್ 2. ಅದಕ್ಕೆ ಉಳಿದಿದ್ದು ಕೆಪಾಸಿಟನ್ಸ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅದನ್ನ ನೋಡೋ ಅವಶ್ಯಕತೆನೇ ಇಲ್ಲ. ಇವು ಎರಡು ಗೊತ್ತಾದ್ರೆ ಈ ಪ್ರಶ್ನೆಯನ್ನು ಉತ್ತರವನ್ನ ಬರಿಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಸೊ A4 B3 ದೆನ್ C1 C. ಆಮೇಲೆ ನೋಡ್ರಿ, ಇಲ್ಲಿ ಕೆಲವು ಗೆಸ್ಸಿಂಗ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಈಗ ನೀವೆಲ್ಲ ನೋಡಿದ್ರೆ ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅದಾವ. ಕೆಪಾಸಿಟನ್ಸ್ ಒಂದೇ ಫಿಸಿಕಲ್ ಕ್ವಾಂಟಿಟಿ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲಿ ಬರ್ತದೆ. ಅಂದ್ರೆ ಸಿ ಗೆ ಆನ್ಸರ್ ಇಸ್ 1. ಸೊ ಸಿ ಇದು ನಿಮಗೆ ಕೆಪಾಸಿಟನ್ಸ್ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿಲ್ಲ ಅನ್ನೋದು ಕೂಡ ನಾವು ಗೆಸ್ ಮಾಡಬಹುದು. ಕೆಪಾಸಿಟನ್ಸ್ ಡೈಮೆನ್ಷನ್ ಫಾರ್ಮುಲಾ ಇದೇ ಬರ್ತದೆ ಅಂತ ಹೇಳಿ. ಸೊ ಅದಕ್ಕೆ ಸಿ ಗೆ 1. ಸೊ C1 ಇದ್ದಿದೆ ಇಲ್ಲೇ. ನೆಕ್ಸ್ಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇದು ಇರಲೇಬೇಕು. ಸೊ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಇದ್ದಾಗ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದು.